ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎಲ್ಲರದ್ದು ತಿಂಡಿ ಆಯಿತು. ಇನ್ನು ದೀರುಗೆ ಫೀಡ್ ಮಾಡಿಬಿಟ್ಟು ಮಲಗಿಸಿದ್ದೆ. ಅವನು ಎದ್ದೋಳೋಷ್ಟೊತ್ತಿಗೆ ನಾನು ಕೂಡ ಹೋಗಿ ರೆಡಿಯಾಗಿ ಬಂದರೆ ಹೋಗೋಕ್ಕೆ ಚೆನ್ನಾಗಿರುತ್ತಲ್ವ ಅಂದ್ಕೊಂಡೆ. ಅಷ್ಟರಲ್ಲಿ ಅವನು ಕೂಡ ಎದ್ದಿದ್ದಾನೆ. ಈಗ ಅವನಿಗೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಇವತ್ತು ಆ್ಯಪಲ್ ಪ್ಯೂರಿ ಮಾಡೋಣ ಅಂತ. ಈ ಆ್ಯಪಲ್ ಪ್ಯೂರಿ ಮಾಡಲಿಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ? ಸೊ ಆ್ಯಪಲ್ಲು ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಹಾಕ್ತೀನಿ. ಆಮೇಲೆ ಲಾಸ್ಟಿಗೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ನಿಂಬೆ ರಸನ ಹಾಕ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನು ನಾನು ಎಲ್ಲಾದರೂ ಹೊರಗಡೆ ಮಾರ್ಕೆಟ್ಗೆ ಅಥವಾ ಹೊರಗಡೆ ಹೋಗಿರ್ತೀನಲ್ವ ಸಾಧಾರಣವಾಗಿ, ಆ ಟೈಮ್ನಲ್ಲಿ ಕೆಲವೊಬ್ಬರು ಬಂದು ಮಾತಾಡಿಸ್ತಾರಲ್ಲ, ಫಸ್ಟು ದೀರನ್ ಕೇಳ್ತಾರೆ, ದೀರು ಎಲ್ಲಿದ್ದಾನೆ, ದೀರನ್ ಕರ್ಕೊಂಬಂದಿಲ್ವಾ, ದೀರನ್ ತೋರಿಸಿ ಅಂತೇಳಿ, ಹುಷಾರಾಗಿದ್ದಾನಲ್ವ ಈಗ ಅಂತೇಳಿ ಬಂದು ಮಾತಾಡಿಸ್ತಾರೆ. ಎಷ್ಟು ಖುಷಿ ಅನಿಸುತ್ತೆ ನನಗೆ. ಫಸ್ಟ್ ನಮ್ಮನ್ನು ಕೇಳಲ್ಲ, ಈಗ ದೀರು ಎಲ್ಲಿ ಅಂತ ಹೇಳಿ ಕೇಳ್ತಾರೆ. ಸಣ್ಣ ಮಗು ಅಲ್ವಾ, ಸಡನ್ನಾಗಿ ಹುಷಾರಿಲ್ಲ ಅನ್ನೋದೇ ಸೊ ಅವ್ರಿಗೂ ಬೇಜಾರಾಗಿರುತ್ತೆ. ಆ್ಯಂಡ್ ಇವಾಗ ದೀರು ಆರಾಮಾಗಿದ್ದಾನೆ, ಹುಷಾರಾಗಿದ್ದಾನೆ, ಚೆನ್ನಾಗಿದ್ದಾನೆ. ಇನ್ನು ಕೆಲವರು ಹೇಳ್ತಿರ್ತಾರೆ ನನಗೆ, ಶರು ನಿಮಗೆ ಸುಖದಲ್ಲಿರ್ಬೇಕಾದ್ರೆ ಎಲ್ಲರೂ ಬರ್ತಾರೆ, ನಿಮ್ಮ ಕಷ್ಟ ಅನ್ನೋದೇ ಯಾರೂ ಬರೋದಿಲ್ಲ ಅಲ್ವಾ ಅಂತ. ಈಗ ನೋಡಿ, ನನಗೆ ಅವ್ರು ಬರಬೇಕು, ಇವ್ರು ಬರಬೇಕು, ಅವ್ರು ಮಾಡಬೇಕು, ಇವ್ರು ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ. ಸೊ ಈಗ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳ್ಳೇಬೇಕು, ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೇಬೇಕು. ಸೊ ಅವರಿಗೆ ಟೈಮ್ ಅನುಕೂಲ ಆಗಿ ಬರಬೇಕು ಅಂದ್ಕೊಂಡ್ರೆ ಬರ್ತಾರೆ. ಸೊ ಹಂಗಾಗಿ ನಾನು ಯಾರನ್ನೂ ಕರೆಯೋಕ್ಕೂ ಹೋಗೋದಿಲ್ಲ. ಆ ಟೈಮ್ನಲ್ಲಿ ನನ್ನ ಪರಿಸ್ಥಿತಿ ನನಗೆ ಗೊತ್ತಿತ್ತು ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಾನು. ಬಟ್ ನನ್ನ ರೆಗ್ಯುಲರ್ ನನ್ನ ವ್ಯೂವರ್ಸ್ ಇದ್ದಾರಲ್ವ, ಸೊ ಅವರು ಮೇಡಮ್ ನಾನು ಬರ್ತೀನಿ ಅಂತ ಹೇಳಿ ಕಾಮೆಂಟ್ ಮಾಡಿದ್ರು. ಅದು ನಾನು ಆ್ಯಕ್ಚುಲಿ ಅವಾಗ ನೋಡೇ ಇರಲಿಲ್ಲ. ಕೆಲವು ದಿವಸಗಳಾದಮೇಲೆ ನೋಡಿರೋದು. ನನಗಂತೂ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಎಷ್ಟೊಂದು ಅಟ್ಯಾಚ್ ಆಗಿದ್ದಾರಲ್ಲ ನನಗೆ, ಎಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ ಅಂತ ಹೇಳ್ಬಿಟ್ಟು. ಅಷ್ಟು ಸಾಕು ನನಗೆ. ಸೊ ನನ್ನ ವ್ಯೂವರ್ಸ್ ಇದ್ದಾರೆ ಅನ್ನೋದು ಇದೆ ಅಲ್ವಾ, ಸೊ ಅಷ್ಟು ಸಾಕು. ನೀವು ಅವಾಗವಾಗ ಈ ಥರ ಕಾಮೆಂಟ್ಸ್ ಮಾಡಿ ನನ್ನ ಎಂಕರೇಜ್ ಮಾಡಿ ನಾವು ಇದ್ದೀವಿ ಅಂತೇಳಿ ತೋರಿಸ್ತೀರ ನೋಡಿ, ನನಗೆ ಅದೇ ಒಂದು ದೊಡ್ಡ ಧೈರ್ಯ. ಫ್ರೆಂಡ್ಸ್, ಪ್ಯೂರಿ ರೆಡಿಯಾಗಿದೆ, ಅವನಿಗೆ ತಿನ್ನಿಸ್ಬರ್ತೀನಿ ನಾನು. ಬೆಳಗ್ಗೆ ಮಾತ್ರ ಬೇರೆ ಬೇರೆ ಪ್ಯೂರಿ ಮಾಡಿಕೊಡ್ತೀನಿ, ಮಧ್ಯಾಹ್ನ ನಾವೇನು ಮಾಡಿರ್ತೀವಲ್ವ ಅದನ್ನೇ ತಿನ್ನಿಸ್ತೀನಿ. ಫ್ರೆಂಡ್ಸ್, ಇನ್ನು ಇವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ದೀರುನ ಮನೆಯಲ್ಲೇ ಬಿಟ್ಟು ಹೋಗ್ತೀನಿ. ಸ್ವಲ್ಪ ಬ್ಯಾಂಕ್ ಕೆಲಸ ಮತ್ತು ನಮ್ಮ ದೀರುಗೆ, ನಮ್ಮ ಅತ್ತೆಗೆ ಮೆಡಿಕಲಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಬರ್ಬೇಕು. ಫ್ರೆಂಡ್ಸ್, ಈಗ ದೀರುನ ಮನೇಲಿ ಮಲಗಿಸ್ಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅಂದರೆ ಬ್ಯಾಂಕಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಈಗ ಥರ ಜಸ್ಟ್ ಫೀಡ್ ಮಾಡಿ ಮಲಗಿಸಿ ಬಂದಿದ್ದೀನಿ. ಅವ್ನು ಎದ್ದೋಳೋಷ್ಟೊತ್ತಿಗೆ ನಾನು ಕೆಲಸನೂ ಕೂಡ ಮುಗಿಸ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಎಲ್ಲ ಕೆಲಸ ಮುಗೀತು. ಅಲ್ಲೇ ಹತ್ತಿರದಲ್ಲಿ ಮೆಡಿಕಲ್ ಶಾಪ್ ಇತ್ತು, ಅಲ್ಲಿಗೆ ಕೂಡ ಹೋಗ್ತಾ ಇದ್ದೀನಿ. ಯಾಕೆ ನಾನು ಪದೇ ಪದೇ ಮೆಡ್+ ಮೆಡಿಕಲ್ ಶಾಪ್ಗೆ ಹೋಗ್ತೀನಿ ಅಂದರೆ, ಇಲ್ಲಿ ಏನೇ ತೊಗೊಂಡ್ರು ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮು ಮೆಡ್+ ಬಗ್ಗೆ ಪರಿಚಯ ಮಾಡಿದಾಗ ತುಂಬ ಜನರು ಕಾಮೆಂಟ್ಸ್ ಮಾಡಿದರು ನನಗೆ. ತುಂಬ ಥ್ಯಾಂಕ್ಸ್ ಶರಣ್, ಏಕೆಂದರೆ ನಮ್ಗೆ ಇಷ್ಟೊಂದು ಆಫರ್ಸ್ ಸಿಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ, ಇಷ್ಟೊಂದು ಕಡಿಮೆ ರೇಟಿಗೆ ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ರು. ಇನ್ನು ಕೆಲವೊಂದು ಡೌಟ್ಸ್ನ ಕೂಡ ಕೇಳಿದರು. ಅದೇನು ಅಂದರೆ, ಇವ್ರ ಹತ್ರ ಬರೀ ಮೆಡಿಸಿನ್ಸ್ ಅಷ್ಟೇ ಸಿಗುತ್ತಾ, ಇನ್ನು ಬೇರೆ ಏನು ಪ್ರಾಡಕ್ಟ್ಸ್ ಸಿಗಲ್ವಾ ಅಂತ ಕೇಳಿದರು. ಇಲ್ಲ, ಇವ್ರ ಹತ್ರ ಬೇಬಿ ಪ್ರಾಡಕ್ಟ್ಸ್ ಆಗಿರಬಹುದು, ನಮ್ಮ ಡೈಲಿ ಅಂದರೆ ದಿನನಿತ್ಯಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಬಗೆಯ ಪ್ರಾಡಕ್ಟ್ಸ್ಗಳು ಕೂಡ ಸಿಗುತ್ತೆ ನೋಡಿ. ಇವ್ರ ಹತ್ರ ಬೇಬಿಗೆ ಬೇಕಾಗಿರುವಂಥ ಎಲ್ಲ ಥರದ ಪ್ರಾಡಕ್ಟ್ಸ್ ಸಿಗುತ್ತೆ. ಇಲ್ಲಿ ನೋಡಿ, ಡೈಪರ್ಸ್ ಕೂಡ ಇದೆ. ಇದು ಬಂದು ಪ್ರೀಮಿಯಂ ಡೈಪರ್ಸು. ಈ ಕಿಡೋಸ್ ಬೇಬಿ ಡೈಪರ್ಸ್ ಬಂದ್ಬಿಟ್ಟು 100% ಬ್ರೀದಬಲ್ ಕಾಟನಿಯನ್ನು ಬಳಸಿ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೂ ಡಿಫ್ರೆಂಟ್ ಸೈಜಸ್ಸಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ನಾನೀಗ ಒಂದು ಡೈಪರ್ನ ಓಪನ್ ಮಾಡಿ ತೋರಿಸ್ತೀನಿ, ಹೇಗಿದೆ ಇದು ಅನ್ನೋದು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೋಡಿ. ಟಚ್ ಮಾಡಿದಾಗಂತೂ ನಾನು ಫೀಲ್ ಆಗಿರೋದು ತುಂಬಾ ಸಾಫ್ಟ್ ಆಗಿದೆ. ಲೀಕ್ ಆಗಬಾರ್ದು ಅಂತ ಸೈಡಲ್ಲಿ ಇದೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆಮೇಲೆ ವೆಟ್ನೆಸ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಫ್ರೆಂಡ್ಸ್, ಇನ್ನು ಅದ್ರ ಒಳಗಡೆ ಹೇಗಿದೆ ಅಂತ ಹೇಳಿಬಿಟ್ಟು ಒಂದು ಡೈಪರ್ನ ತೆಗೆದುಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ದೀರುಗೆ ಸುಮಾರು ಡೈಪರ್ಗಳನ್ನು ನಾನು ಟ್ರೈ ಮಾಡಿದ್ದೀನಿ. ಇದು ನನಗೆ ಚೆನ್ನಾಗಿ ಅನ್ನಿಸ್ತು. ಸೊ ಅವನಿಗೆ ಟ್ರೈ ಮಾಡೋಣ ಅಂತ ಇದನ್ನು ತೊಗೊಂಡೆ. ಅದ್ರ ಜೊತೆಗೆ ಇವ್ರ ಹತ್ರ ಬೇಬಿ ಬಾತಿಂಗ್ ಬಾರ್ ಆಗಿರ್ಬೋದು, ಶ್ಯಾಂಪೂ, ಮಸಾಜ್ ಆಯಿಲು, ಹೇರ್ ಆಯಿಲ್ ಎಲ್ಲದೂ ಸಿಗುತ್ತೆ. ಆಮೇಲೆ ಈ ಶ್ಯಾಂಪೂ ಆಯಿಲ್ಗಳೆಲ್ಲ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಇದರಲ್ಲಿ ಸಲ್ಫೇಟ್ಸ್, ಪ್ಯಾರಾಬೆನ್ಸ್ ಏನೂ ಇರೋದಿಲ್ಲ. ನೋಡೋದಕ್ಕೆ ಪ್ಯಾಕಿಂಗ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ, ಹಾಗೆ ರೇಟ್ ಕೂಡ ತುಂಬಾ ಕಡಿಮೆ. ಹಾಗೆ ಬೇಬಿ ಫೀಡಿಂಗ್ ಬಾಟಲ್ಸ್ ಆಗಿರ್ಬೋದು, ವೈಪ್ಸ್ ಕೂಡ ಸಿಗುತ್ತೆ. ನನಗೆ ಈ ಬೇಬಿ ವೈಪ್ಸ್ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಈಗ ನಾವು ಬೇಬಿನ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀವಿ, ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅಂಥ ಟೈಮ್ನಲ್ಲಿ ವೈಪ್ಸ್ ತುಂಬ ಯೂಸ್ ಆಗುತ್ತೆ. ಏನಂದರೆ ಮಗು ಏನಾದರೂ ಚಲ್ ಬಿಡ್ತು, ಅಥವಾ ಮಗುಗೆ ಏನಾದರೂ ಗಲೀಜಾಯಿತು, ಅಥವಾ ನೀವೇನಾದರೂ ಡೈಪರ್ ಚೇಂಜ್ ಮಾಡಬೇಕು ಅಂದರೆ, ಸೊ ಅಂಥ ಟೈಮ್ನಲ್ಲಿ ವೈಪ್ ತೊಗೊಂಡ್ಬಿಟ್ಟು ಜಸ್ಟ್ ಕ್ಲೀನ್ ಮಾಡಿದ್ರೆ ಆಯಿತು. ಸೊ ಈ ಥರದ್ದೆಲ್ಲ ಕ್ಲೀನ್ ಮಾಡಲಿಕ್ಕೆ ವೈಪ್ಸ್ ತುಂಬ
ತುಂಬಾ ಯೂಸ್ ಆಗುತ್ತೆ. ಇದರಲ್ಲಿ 80 ಎಕ್ಸ್ಟ್ರಾ ಸಾಫ್ಟ್ ವೈಪ್ಸ್ ಇರುತ್ತೆ. ಇದಕ್ಕೆ ಅಲೋವೆರಾನ ಬಳಸಿರ್ತಾರೆ, ಹಾಗೆ pH ಬ್ಯಾಲೆನ್ಸ್ಡ್ ಕೂಡ ಆಗಿರುತ್ತೆ. ಇದು ಡರ್ಟ್ ಅನ್ನ ಕ್ಲೀನ್ ಮಾಡುವುದಲ್ಲದೆ ಜರ್ಮ್ಸ್ ಮತ್ತು ಇಂಪ್ಯೂರಿಟೀಸ್ ಅನ್ನ ತೊಲಗಿಸುತ್ತೆ. ಚರ್ಮದ ಮೇಲೆ ತುಂಬಾ ಮೈಲ್ಡ್ ಆಗಿ ಇರುತ್ತೆ. ನೋಡಿ, ಇದನ್ನ ಕೂಡ ನಾನೀಗ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ತುಂಬಾ ಸಾಫ್ಟ್ ಆಗಿದೆ, ಈಸಿಯಾಗಿ ಕ್ಲೀನ್ ಮಾಡಬಹುದು. ಜೊತೆಗೆ ನಾವು ಕೂಡ ಯೂಸ್ ಮಾಡ್ಕೋಬಹುದು ಇದನ್ನ. ಆಮೇಲೆ ವೈಪ್ಸ್ ಅಂದ ಕೂಡಲೇ ಅಷ್ಟು ಈಸಿಯಾಗಿ ಕೂಡ ಹರಿದೋಗೋದಿಲ್ಲ, ಆರಾಮಾಗಿ ಪ್ರೆಷರ್ ಹಾಕಿ ಕ್ಲೀನ್ ಮಾಡ್ಕೋಬಹುದು. ಹಾಗೆ ಇವ್ರ ಹತ್ರ ಫೀಮೇಲ್ ಹೈಜೀನ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಇನ್ನು ಈ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು ಫೀಲ್ ಶೂರ್ ಅಂತ. ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇದು ಆಲ್ಟ್ರಾ ಡ್ರೈ ಮತ್ತೆ ಆಲ್ಟ್ರಾ ಥಿನ್ ಆಗಿರುತ್ತೆ. ಇದರಲ್ಲಿ ಸಾಫ್ಟ್ ಕಾಟನಿ ವಿಂಗ್ಸ್ ಲೇಯರ್ ಇರೋದ್ರಿಂದ ಎಕ್ಸ್ಟ್ರಾ ಕಂಫರ್ಟ್ ಅನ್ನ ಕೊಡುತ್ತೆ, ಎಕ್ಸ್ಟ್ರಾ ಡ್ರೈನೆಸ್ ಅನ್ನ ಕೂಡ ಕೊಡುತ್ತೆ, ಹಾಗೆ ರ್ಯಾಷಸ್ ಅನ್ನ ಅವಾಯ್ಡ್ ಮಾಡುತ್ತೆ. ಆಮೇಲೆ ಇವ್ರ ಹತ್ರ ಇಂಟಿಮೇಟ್ ಹೈಜೀನ್ ಕ್ಲಿನ್ಸರ್, ಮೆನ್ಸ್ಟ್ರೋಲ್ ಕಪ್, ಇನ್ನೂ ಅನೇಕ ವಿಧವಾದಂತಹ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಆಮೇಲೆ ಇವ್ರ ಹತ್ರ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಗಳು ಕೂಡ ಸಿಗುತ್ತೆ, ಅಂದ್ರೆ ಶಾಂಪೂ, ಸೋಪು, ಫೇಸ್ ವಾಶ್. ಈ BEW ಸೋಪ್ಗಳು TFM ಗ್ರೇಡ್ 1 ಸೋಪ್ಗಳಾಗಿವೆ. ಚರ್ಮಕ್ಕೆ ಅಡ್ವಾನ್ಸ್ಡ್ ಡೀಪ್ ನರಿಶ್ಮೆಂಟ್ ಅನ್ನ ಕೊಡುತ್ತೆ ಮತ್ತು ಚರ್ಮವನ್ನ ಸಾಫ್ಟ್ ಆಗಿ ಸ್ಮೂತ್ ಆಗಿ ಇರಿಸುತ್ತೆ. ಅದೇ ರೀತಿ ಇನ್ನೂ ಹಲವಾರು ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಹಾಗೆ ದೊಡ್ಡವ್ರಿಗೆ ಡೈಪರ್ಸ್ ಕೂಡ ಸಿಗುತ್ತೆ. ಆಮೇಲೆ ಇದನ್ನ ವಯಸ್ಸಾದವರು ಮತ್ತೆ ಲೀಕೇಜ್ ಪ್ರಾಬ್ಲಮ್ ಇರುವಂತವರು ಹಾಕೊಳ್ಳುವಂತಹ ಡೈಪರ್ಸ್. ಇದರಲ್ಲಿ ಕೂಡ ಅಷ್ಟೇ ವೆಟ್ನೆಸ್ ಇಂಡಿಕೇಟರ್ ಇರುತ್ತೆ, ಮತ್ತೆ ಲೀಕೇಜ್ ಅನ್ನ ತಡೆಗಟ್ಟಲಿಕ್ಕೆ ಲೆಗ್ ಕಪ್ಸ್ ಅನ್ನ ಕೂಡ ಮಾಡಿರ್ತಾರೆ. ಹಾಗೆ ಇವ್ರ ಹತ್ರ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ವಿಧ ವಿಧವಾದ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ಗಳು, ಸೀಡ್ಸ್, ನಟ್ಸ್, ಸ್ಪ್ರೆಡ್ಸ್, ಹಾಗೆ ಕುಡಿಯೋದಕ್ಕೆ ವಿಧ ವಿಧವಾದ ಜ್ಯೂಸ್ಗಳು ಕೂಡ ಇವ್ರ ಹತ್ರ ಸಿಗುತ್ತೆ. ಇವುಗಳು ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅನ್ನ ತೆಗೆದುಹಾಕಿ ಇಮ್ಯುನಿಟಿಗೆ ಸಪೋರ್ಟ್ ಕೊಡುತ್ತವೆ. ಹಾಗೆ ಪ್ರೋಟೀನ್ ರಿಚ್ ಆಗಿರುವಂತಹ ಪೀನಟ್ ಬಟರ್, ಕುಡಿಯುವುದಕ್ಕೆ ಗ್ರೀನ್ ಟೀ, ಈ ತರದೆಲ್ಲವುದು ಅತಿ ಕಡಿಮೆ ಬೆಲೆಗೆನೆ ಸಿಗುತ್ತೆ. ಹಾಗೆ ಇವ್ರ ಹತ್ರ ಓರಲ್ ಕೇರ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ, ಮೌತ್ ವಾಶ್, ಟೂತ್ ಪೇಸ್ಟ್, ಈ ತರ. ಇದು ಸೆನ್ಸಿಟಿವ್ ಹಲ್ಲುಗಳನ್ನ ಸ್ಟ್ರೆಂತ್ ಮಾಡಿ ಚೆನ್ನಾಗಿ ಟ್ರೀಟ್ ಮಾಡುತ್ತೆ. ಇನ್ನು ಅನೇಕ ವಿಧವಾದ ಟೂತ್ ಪೇಸ್ಟ್ಗಳು, ಮೌತ್ ವಾಶ್ ಇವ್ರ ಹತ್ರ ಸಿಗುತ್ತೆ. ಇದಿಷ್ಟು ಬಿಲ್ ಮಾಡಿ ಫ್ರೆಂಡ್ಸ್. ಅದ್ರ ಜೊತೆಗೆ ನಮ್ಮ ಅತ್ತೆಗೂ ಕೂಡ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ತಗೊಂಡಿದ್ದೀನಿ. ಡಾಕ್ಟರ್ ನಮ್ಮ ಅತ್ತೆಗೆ ಕಾಲು ನೋವಿಗೆ ಹಾಟ್ ಆ್ಯಂಡ್ ಕೋಲ್ಡ್ ಪ್ಯಾಕನ್ನು ಹಾಕೋಬೇಕು ಅಂತ ಹೇಳಿದ್ರು, ಸೊ ಅದಕ್ಕಾಗಿ ಇದನ್ನು ತಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇಷ್ಟೆಲ್ಲ ತಗೋಬೇಕು ಅಂದರೆ ನಾನು ಎಲ್ಲೆಲ್ಲೋ ಹೋಗಬೇಕಾಗಿತ್ತು, ಎಲ್ಲ ಒಂದೇ ಕಡೆನೇ ಸಿಕ್ತು ನನಗೆ. ಸೊ ಇನ್ನು ಇದೆಲ್ಲ ತಗೊಂಡ್ಬಿಟ್ಟು ಈಗ ನಾನು ಮನೆಗೆ ಹೊರಟಿದ್ದೀನಿ. ನಮ್ಮ ದೀರುಗೆ, ನಮ್ಮ ಅತ್ತೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಕ್ತು. ಫ್ರೆಂಡ್ಸ್, ಇನ್ನು ಈಗ ತಾನೇ ಹೊರಗಡೆ ಹೋಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಂದೆ. ನಾನು ಯೂಶ್ವಲಿ ನನಗೆ ಗೊತ್ತಿರೋಂತಹ ಪ್ರಾಡಕ್ಟ್ಸನ್ನು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಕೊಳ್ತೀನಿ. ಬಟ್ ಈ ರೀತಿ ಮೆಟ್ಪ್ಲಸ್ ಸ್ಟೋರ್ ವಿಸಿಟ್ ಮಾಡಿದಾಗ ಸೊ ಅಲ್ಲಿ ಸಾಕಷ್ಟು ವೆರೈಟೀಸ್ ಏನಿದೆ ಅನ್ನೋದು ಗೊತ್ತಾಗುತ್ತೆ, ಹೊಸ ಹೊಸ ಪ್ರಾಡಕ್ಟ್ಸ್ಗಳು ಪರಿಚಯ ಆಗುತ್ತೆ. ಅದನ್ನು ನಾವು ಹತ್ತಿರದಿಂದ ನೋಡ್ಬೋದು ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ಸೊ ನೀವು ಕೂಡ ಅಷ್ಟೇ ಈ ರೀತಿ ಮೆಟ್ಪ್ಲಸ್ ಸ್ಟೋರ್ನ ವಿಸಿಟ್ ಮಾಡಿದಾಗ ನಮಗೆ ಹೊಸ ಹೊಸ ಪ್ರಾಡಕ್ಟ್ಸ್ಗಳು ಏನು ಬಂದಿದೆ, ಏನು ಆಫರ್ ನಡೀತಾ ಇದೆ, ಅದೆಲ್ಲದನ್ನು ನಾವು ತಿಳ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಸ್ಟೋರ್ ವಿಸಿಟ್ ಮಾಡೋಕ್ಕಾಗಿಲ್ಲ ಅಂದರೆ ಆನ್ಲೈನ್ ಥ್ರೂ ಕೂಡ ಪರ್ಚೇಸ್ ಮಾಡ್ಬೋದು. ನಾನು ಅದರ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ನಾನಂತೂ ಇವತ್ತು ಸ್ಟೋರ್ ವಿಸಿಟ್ ಮಾಡಿ ತುಂಬ ಒಳ್ಳೆ ಕೆಲಸ ಆಯಿತು. ಏಕೆಂದರೆ ಈ ವೈಪ್ಸ್ ಎಲ್ಲ ನಮಗೆ ಇಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ, ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಎಷ್ಟು ಕಡಿಮೆ ರೇಟಿಗೆ ತಗೊಬಂದೆ ಗೊತ್ತಾ ನಾನು ಇವತ್ತು. ಹಾಗಾಗಿ ನೀವು ಕೂಡ ಒಂದ್ಸಲ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನು ಇವತ್ತಿನ ವಿಡಿಯೋ ಎಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.